ಯಾರಿದು ಕವಾಸಕಿ ಕವಾಸಕಿನ ಕಳ ಅದು ಆಯ್ತು. ಆಮೇಲೆ ಲಿಮಿಟ್ ಹಿಮಾಲಯ ಫೇಸ್ ವಾಶ್ ಅಲ್ವಾ ಅದು? ಹಿಮಾಲಯ ತಂಡಕರ್ ಪ್ರಜ್ವಲ್ ರೇವಣ್ಣ ಅವನು ಒಂದ್ ವಿಡಿಯೋ ನೋಡಿಲ್ಲ ಪ್ರಜ್ವಲ್ ರೇವಣ್ಣ ನೋಡಿಲ್ಲ. ಕಿರತಕ ಮೂವಿ ಅದ್ಯಾವ್ದು ಅವಳ್ದು ನೋಡಿಲ್ಲ. ನಮಸ್ಕಾರ ಬಸ್ ಎಲ್ರು ಹೇಗಿದ್ದೀರಾ? ಸಂತು ಬಾಯ್ ನಾವು ಚೆನ್ನಾಗಿದ್ದೀವಿ. ಇವತ್ತ ಬೆಳಗ್ಗೆ ಎದ್ದು ಲಾಗ್ ಶುರು ಹಚ್ಕೊಂಡಿದ್ದೀನಿ. ಏನು ಮಾಡಂಗಿಲ್ಲ, ಜಿಂಗಲ್ ಅಂತ ಗೊತ್ತು. ನೀವೇನೇ ಮಾಡೋ ಸಬ್ಸ್ಕ್ರೈಬ್ ಯಾಕಂದ್ರೆ ಸಬ್ಸ್ಕ್ರೈಬ್ ಆಗ್ಬೇಕು ಅಂದ್ರೆ ಜೊತೆಲಿ ಒಂದು ಹುಡುಗಿ ಇರಬೇಕು. ಇಲ್ಲ ಅಂತ ಅಂದ್ರೆ ಹುಡುಗಿನೇ ಲಾಗ್ಸ್ ಮಾಡ್ತಿತ್ತು ಅಂದ್ರೆ ಪಕ್ಕ ಸಬ್ಸ್ಕ್ರೈಬ್ ಆಗ್ತೀರಾ. ಆದ್ರೆ ನಾವೇನ್ ಮಾಡ್ತೀರಾ, ಹುಡುಗರಾದ ಕಾರಣದಿಂದಾಗಿ ನೋ ಸಬ್ಸ್ಕ್ರೈಬ್, ನೋ ಲೈಕ್, ನೋ ಯೂಸ್. ಇದಕ್ಕೆ ಬೇಕಾದ್ರೆ 10 ದಿವ್ಸ ಬರಲ್ಲ, ನನಗೆ ಗೊತ್ತು. ಅಂದಾಜಲ್ಲಿ ಹೇಳ್ತೀನಿ ಒಂದು 10 ದಿವ್ಸ ಬರಲ್ಲ. ಆದರೂ ನಾನು ವಿಡಿಯೋ ಮಾಡೋದು ನನ್ನ ಧರ್ಮ, ನೋಡೋದು ನಿಮ್ಮ ಪ್ರೀತಿ ಅಷ್ಟೇ. ಅದ್ಬಿಟ್ಟು ಏನೋ ಹೇಳೋಕ್ಕಾಗಲ್ಲ. ವಿಡಿಯೋ ಮಾಡೋದು ನನ್ನ ಧರ್ಮ, ನೋಡೋದು ನಿಮ್ಮ ಪ್ರೀತಿ ಅಂದ್ಕೊಂಡು ಶುರು ಮಾಡೋಣ. ಇವಾಗ ಎಲ್ಲೋಯ್ತಿದ್ದೀನಪ್ಪ ಅಂದ್ರೆ ನಮ್ಮ ಫ್ರೆಂಡು ಅವನಕ್ಕಿಂತ ಅವ್ನ ಕಾಲಡ್ಕಲ್ಲ ಆ ಗಾಡಿ ತಗೊಂಬಂದಾನೆ. ಅಂದರೆ ಅವನದು ಆ ಗಾಡಿ ಅಷ್ಟು ನನಗಷ್ಟು ಗೊತ್ತು. ಹಿಮಾಲಯ ಇರಬೇಕೇನೋ ಅನ್ಕೊಳ್ತೀವಿ. ಹಿಮಾಲಯನ ಬೈಕ್ ಐತೆ. ಹಿಮಾಲಯ ಫೇಸ್ ವಾಶ್ ಅಲ್ವಾ ಅದು? ಹಿಮಾಲಯ ಈಗ ತೋರಿಸ್ತೀನಿ ಬಲ್ಲಿ ಅಲ್ಲ ನಿಂತಾನೆ. ನಾನು ಇವ್ ಕಾಲಗಡ್ಗೆ ಸರ್ ಇಲ್ಲ ಇವನು ಅವನ ಇವ್ನು ಕಾಮುಕ, ಇವನು ಎಮ್ಮೆನ ಬಿಡಲ್ಲ ಇವನು. ಅಂತ ನನ್ನ ಮಗ ಇವನು ಸಾಮಾನ್ಯ ಎಲ್ಲ ಇವನು ನಡಿ. ಇವನು ಬತ್ತಾನ ಏನಂತ ಕಿತಾಕಂತ ಕೆಲ್ಸನಪ್ಪ. ಎಲ್ಲ ಬೆಂಗ್ಳೂರ್ಗೆ ಹೋಗ್ತೀನಿ, ಕಾರ್ ಓಡಿಸ್ತೀನಿ ಅಂತಲ್ಲ. ಏ ಬೋಗದಿಂದ ಫೈನಾನ್ಸು ಸತ್ಯ ಹೋಗಣ ಮತ್ ಬಾಯಿ ಬತ್ತ ವಿಡಿಯೋ ಮಾಡ್ತಿದ್ರ ಪಕ್ಕ ಹೇಳಿವೆ. ಏನ್ ಮಾಡ್ತೀವಿ, ವಿಡಿಯೋ ಮಾಡ್ತೀನಿ ಅಂತ ಬಿಟ್ಟಿದೀನಿ. ನಿಂತ್ಕೊಳ್ಳಾರಿ ಹಿಂಗ. ಲಾಕ್ಸ್ ಮಾಡ್ತಾ ಇದೀನಿ, ಏನು ಮಾಡಂಗಿಲ್ಲ. ಫೈನಾನ್ಸ್ ಕೆಲ್ಸ ಬೆಳಗ್ಗೆ ಒಂದ್ 7:30 ಹೊತ್ತಿಗೆ ಅಲ್ಲಿ ಹೋಗ್ಬೇಕಂತೆ. ಭಾನುವಾರ ರಜಾ, ವಾರದಲ್ಲಿ 13 ದಿವಸ ಕಲೆಕ್ಷನ್ ಇರ್ತವೆ. ನಾನು ಹಿಮಾಲಯ ತಂದಾನೆ. ನಿನ್ ಗಾಡಿ ಹೆಸರೇನಿಲ್ಲ? ಎಕ್ಸ್ಪಲ್ಸ್. ನಾನು ಹಿಮಾಲಯ ಹಿಮಾಲಯ ತಾನೆ ಅದು ಎಕ್ಸ್ಪಲ್ಸ್. ನಾನು ಆ ಗಾಡಿ ತಂದಾನೆ, ಆ ಗಾಡಿ ತೋರಿಸ್ತೀನಿ ಅಂತ ನಮ್ ವ್ಯೂವರ್ಸ್ ಕೇಳಿದ್ರೆ ಇದು ತಂದಾನೆ. ಯಾವ್ದಿದು? ಕವಾಸಕಿ ಕಳ ಅದು. ಆಯ್ತು. ಆಮೇಲೆ ಲಿಮಿಟ್ ಇಲ್ಲ ನೋಡಿ. ಸ್ಟಾರ್ಟ್ ಸೌಂಡ್ ಈಗ ನೋಡಿ ಹಂಗೆ ಹೆಂಗೆ ಕುಡಿತದೆ. 150. ಚಲೋ ನೋಡಿ ಹಂಗೆ ಕೋಟಿ ನೋಡಿ ಹಂಗೆ 150 ಹೋಗ್ತೈತೆ. ತೋರ್ಸಿದ್ರೆ 180 ಹೋಗೋದು. ನಮ್ಮ ಫ್ರೆಂಡ್ಸ್ ಅವರೆಲ್ಲ ಅವರೆಲ್ಲ ಸಾಮಾನ್ಯ ಅಲ್ಲ. ಒಂದು ಹೆಣ್ಮಗು ನಿಂತಿದೆ. ಹೊಂಡ್ರು ಈ ವೈಂಗ್ ಹೆಂಗ್ ಬಂದೈತೆ ಅಲ್ಲವ? ಹೆಂಗ್ ಬಂದೈತೆ ವೈಂಗ್? ಈ ಪಕ್ಕ ಆಗ್ತಾನೆ. ಈ ಒಣ್ಣ ವಿಡಿಯೋ ಮಾಡ್ತಾ ಇರ್ತವ. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಜೈ ಶ್ರೀರಾಮ ಇದು. ಜೈ ಶ್ರೀರಾಮ್. ಕಣ್ಣು ಚೆನ್ನಾಗಿ ಕಾಣಲಿಲ್ಲ ಅಂದ್ರೂ ನಮ್ಮ ದೇವ್ರ ಭಕ್ತಿ ಎಲ್ಲ ಚೆನ್ನಾಗಿ ಕಾಣ್ತದೆ. ಇದು ಬುಲೆಟ್ ಎಕ್ಸ್ಪ್ರೆಸ್, ಚೆನ್ನೈ ಎಕ್ಸ್ಪ್ರೆಸ್ ಅಲ್ಲ, ತಮಿಳ್ನಾಡು ಗಾಡಿ. ನಮ್ಮ ಕರ್ನಾಟಕದ ಬರೀ ಬುಡ ಕಂಡಿಡ್ತಾ ಒಟ್ಟು. ತಮಿಳ್ನಾಡವರು ಏನೇನೋ ಕಂಡಿಡ್ತಾರಪ್ಪ. ಇದೇ ಇದು ಶೋರೂಮ್, ಇದು ಕವಾಸಕಿ ನಿಂಜಾ ಶೋರೂಮ್. ಈಗ ಏನ್ ಮಾಡ್ಸಕ್ ಬಂದಿದ್ದೆ ಇಲ್ಲಿಗೆ?
ಅಣ್ಣ ಇದೇನ್ ಚೂರು ನೋಡೋಣ ಇದು ಯಾರು ಇವನ ಯಾರಣ್ಣ ಮಾಡನೇ ಮಾಡನೇ ಫೋನು ಈ ಅಂಗಡಿ ಮಾಡ್ಲಾ ಅಂತ ಇದೀವಿ ನಾವು ಅದಕ್ಕೆ ಒಂದ್ ಶರ್ಟ್ ಹೇಳಿ ಯಾರಿಗೆ ಏ ಒಬ್ರು ಅದ್ರೊಳಗೆ ಜಲ್ ಸುರಿಸ್ತಾನೆ ಇಲ್ಲ ಸರ್ ಅವ್ನ ಯಾರೋ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಮಸ್ ಆಗೋನಲ್ಲ ಹಿಂಗೆ ನಾಲ್ಗೆ ಅವನ್ ಬಿಗ್ ಬಾಸ್ ಕೆಲ ಅವನೇ ಬಾಸ್ ಅಲ್ಲ ಅವ್ನು ಅಮಿತಾಬ್ ಯಾರೋ ಮೇನ್ ಇವನೇ ಬಂದು ಅವಂತ ಕಾಪಿ ಕುಡ್ದು ಹೋಗೋನೆ ಅವ್ನು ಈಗ ಬಿಗ್ ಬಾಸ್ಗೆ ಹೋಗನ್ ತಮಿಳ ತೆಲುಗು ಇರ್ಬೇಕು ಅವನು ಬಿಗ್ ಬಾಸ್ ಹೋಗಾನೆ ಕೋಟಿ ಕುಲ ಈಗ ಅವನೀಗ ನಾಲ್ಗೆಲ್ಲ ಅದೇ ನಾಲ್ಗೆ ಮಾಡೋ ಹತ್ರಕ್ಕೆ ತಾತನ ಅಷ್ಟೇ ಕೋಟಿ ಕುಲ ಈಗ ಅವನು ಒಡವೆ ನೋಡಿದ್ಯಾ 4-5 ಜನ ಬಾಡಿಗಾರ್ದು ತೆಲುಗ ಅವನು ಈಗ ಬಿಗ್ ಬಾಸ್ ಹೋದಾಗಣಪ್ಪ ವೈಲ್ಡ್ ಕಾರ್ಡ್ ಎಂಟ್ರಿ ಇವನ್ ಜಗದೀಶ್ ಲಾಯರ್ ಕರ್ನಾಟಕದ ಅವನು ಕರ್ದಾರೆ ಮತ್ತೆ ಹಿಂದಿ ಬಿಗ್ ಬಾಸ್ ಅವರು ಲಾಯರ್ ಎಲ್ಲ ದುಡ್ಡು ಮಾಡಾಕನೆ ಅವ್ರಲ್ಲಿ ತಾತನದ್ ಲಾಯರ್ ಯಾ ಲಾಯರ್ ಅಲ್ಲ ಕಣೋ. ಬೆಂಗಳೂರಲ್ವಾ ಅವಾಗ್ಲೇ ಜಮೀನ್ಗಳ ತರ ಮಾಡಿದ್ದಲ್ವ ಅವರು ಈಗೆಲ್ಲ ಸೈಟ್ ಲೆಕ್ಕಾಚಾರ ಅಡಿ ಲೆಕ್ಕಾಚಾರ ಅವ್ರು 1 ಎಕರೆ 1 ಅಡಿ ಲೆಕ್ಕ ಈಗ ಅವತ್ತು 1 ಎಕರೆ 1 ಅಡಿ ಬರೀ ಸುಮ್ಮನೆ ಮಾಡ್ಲಕ್ಕೆ ಅಂಡಿಯ ನೋಡೋಣ ಫೇಮಸ್ ಆದ್ರು ಬಿಗ್ ಬಾಸ್ ಇದ್ರು ಕನ್ನಡದಲ್ಲಿ ಚೆನ್ನಾಗಿರ್ತಾರೆ. ಇವ್ನು ಕಿಚ್ಚ ಸುದೀಪ್ಗೆ ಬೈದ್ರು ಬೈರಾ ಯಾರು ಏಯ್ ತಿಗಾಮುಷನ್ ನಿಂತ್ಕೊಳ್ಳಲ್ಲಿ ಸುದೀಪ ಸುದೀಪ ಇಲ್ಲಿ ಸುಮ್ಮನೆ ನಿಂತ್ಕೋ ಕಿಚ್ಚ ದೊಡ್ಡ ಹುಚ್ಚ ಇಲ್ಲಿ ಕಿಚ್ಚ ಹುಚ್ಚಾಡ್ದಾಗ ಸುಂದಿರ ಅಂತಾನೆ ಈ ವಾರ ಸೈಲೆಂಟ್ ಅದೇನು ಮಾಡ್ತಾನೆ ಬಂದು ಬಿಗ್ ಬಾಸ್ ಅಲ್ಲಿ ಈಗ ಹೊಸ ವೈಟ್ ಕಾರ್ಡ್ ಎಂಟ್ರಿ ಆಯ್ತಲ್ಲ ಯಾರು ರಂಜಿತ್ ಯಾರೋ ಹೆಸರಾಯ್ತಲ್ಲಪ್ಪ ರಂಜಿತ್ ಅವನು ಏನ್ ಬಂದು ಏನ್ ನವಾ ಮೇಂಟೆನೆನ್ಸ್ ಮಾಡಿದ್ದು ಅವ್ನು. ಒಂದೇ ವಾರ ಸಾಕ ಅವ್ನ್ ಮೊದ್ಲೇ ಬರ್ಬೇಕಿತ್ತು ಬಿಗ್ ಬಾಸ್ಗೆ ಆಮೇಲೆ ಇನ್ನೊಂದ್ ಏನಾದ್ರು ಹನುಮಂತನ್ ಕಂಡ್ರೆ ಇದ್ ಮಾಡ್ತಾರೆ ಯಾಕ ಅವ್ನು ಹಿಂದಿದ್ದು ಮುಂದೆನೆ ಮಾತಾಡ್ತಾನೆ ಹಂಗಿಲ್ಲ ಮುಂದೆನೆ ಮಾತಾಡ್ತಾನೆ ಅವ್ನ್ ಹುಚ್ಚ ಆಗ್ಬೇಕ್ರಿ ಈ ಬಟ್ಟೆ ಎಲ್ಲ ಕೊಟ್ಟು ಕಳ್ಸಿರೋದು ಸುದೀಪ್ ಹನುಮಂತನ್ಗೆ ಆ ಜೊತೆ ಏನೋ ಕೊಟ್ಟು ಕಳ್ಸೋನು ಅವ್ರು ಏನು ಡಿಸೈನ್ ಹಾಕ್ತಾರೆ ಅದೇ ಡಿಸೈನ್ ಕೊಟ್ಟು ಕಳ್ಸಿರೋದು. ಸುದೀಪ್ ಸ್ವಲ್ಪ ಚೆನ್ನಾಗಿ ಮಾಡ್ತಾನೆ ಅವ್ನು ಒಳ್ಳೆ ಮನುಷ್ಯ ಈ ಸರಿ ಗೆಲ್ಲದೆ ಹನುಮಂತರಾಜು ಅವ್ನ್ ಗೆಲ್ಲಲ್ಲ ಅಂದ್ರೆ ಅದ್ರಲ್ಲಿ ಸುದೀಪ್ದು ಕೈವಾಡ ಇರ್ತದೆ. ಫಸ್ಟ್ ಬಂದ್ರೆ ಇವನ್ ಬರ್ದದ್ ಕಂಡ್ರಿ ಯಾರು ಹೇಳಿ ಗೋಲ್ಡ್ ಸುರೇಶ್ ಯಾರ ಅವನ್ ಗೆಲ್ಲಲ್ಲ ಅವನು ಗೋಲ್ಡ್ ಸೂರಜ್ ಗೆಲ್ಲಲ್ಲ ಅಣ್ಣ ವೋಟಿಂಗ್ ಇರೋದು ಅವನಿಗೆ ಜಾಸ್ತಿ. ಇಲ್ಲ ಹಂಗೆಲ್ಲ ಅವಕ್ಕೆಲ್ಲ ಗೆಲ್ಲಲ್ಲ ಹೋಸ ಹೊರ್ತು ಸಂತೋಷ ಅಂದ್ರು ವಸ್ತೂರ್ ಸಂತೋಷ್ ಆಮೇಲೆ ಅನುಷಾ ಅಂತ ಅಂತಿರು ಯಾರ್ಲ ಅನುಷ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಸಂಗೀತ ತನಿಷನೇ ಅವಳ ಹೆಸರು ಅನುಷಾ ಬೆಂಕಿ ಗೆಲ್ತಾನೋ ಬಂದಿದ್ದ ದಿನಾನೇ ಗೋಲ್ಡ್ ಸುರೇಶ್ಗೂ ಅವನಿಗೆ ಜಗಳ ಅದರಲ್ಲಿ ಗೆದ್ರೆ ಶಶಿರು ಅವ್ನು ಹೊಡಿಬೋದು ಶಶಿರು ತಪ್ಪಿದ್ರೆ ವೈಟ್ ಕಾರ್ಡ್ ಎಂಟ್ರಿ 30 ದಿವಸಕ್ಕೆ ಬಂದ್ರಲ್ಲ ಆಲ್ಮೋಸ್ಟ್ ಗೆಲ್ಸಲ್ಲ ಯಾರನ್ನೂ ರನ್ನರ್ ಆಫ್ ಆದ್ರೂ ಆಶ್ಚರ್ಯ ಇಲ್ಲ ಅಂದ್ರೆ ಬಡವ ಸ್ವಲ್ಪ ಅಂತ ಸಪೋರ್ಟ್ ಮಾಡ್ತಾರೆ ಯಾರಿಗೆ ಹನುಮಂತಂಗೆ ಓಟ್ ಬೀಳ್ತವೆ ಅವನ ಭಾಷೆ ಆಮೇಲೆ ಡೈರೆಕ್ಟ್ ಆಗಿ ಹೇಳ್ತಾನೆ ಇವ್ರು ಅಂತಾನೆಲ್ಲ ಮದ್ದೆ ಕರ್ಸಲ್ಲ ಕೆಪ್ರುಗಳು ಕಳಿಸ್ತಾರೆ ಈಗ ಬಂದಿದ್ದಲ್ಲ ಅವನು ಮದ್ದೆ ಬಂದ್ರೆ ಚೆನ್ನಾಗಿರೋನು ಒಳ್ಳೆ ಫೇಮಸ್ ಆಗಿರ್ತಾರೆ ವಿಶೇಷ ಯಾರಿಗಾರ ಹೊಡೆದ್ ಮನೆಗೆ ಹೋಗ್ಯಾರ ಬಿಡವನು ಈಗ ಬಂದಿರೋನು ಶೆಡೆಗಳು ಮಾತು ಇಟ್ಕೊಬೇಡ ಹತ್ರವ ಏನು ಅವ್ನಿಗೆ ಕೋಪ ಫುಲ್ ಜಾಸ್ತಿ ಕೋಪ. ಅವ್ನ ಪಕ್ಕ ಲೋಕಲ್ಲ ಅವನು ನಮ್ಮಂಗೆ ಲೋಕಲ್ಲ ಏನು ಅವ್ ಗಂಡ್ಸೆ ಬಾರ ಸಕ್ಕದ ಮಾತಾಡ್ತಾನ ಅಂತಾರೆ ಗೋಲ್ಡ್ ಸುರೇಶ್ ಹೆಂಗ್ ಹೇಳಿದ್ ಗೊತ್ತಾ ಅವನು ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ಇದು ಹೇಳು ಅಂತ ಹೇಳಿದ ಅವನಿಗೆ ಗೋಲ್ಡ್ ಸುರೇಶ್ಗೆ. ಗೋವಾ ಸುರೇಶ್ ಜಾಸ್ತಿ ಕಿರ್ಚಿದ್ ಗಂಟೆಲ್ಲ ಕಟ್ಕೊತಪ್ಪ ಅವ್ನು ಒಂದೇ ಸಲ ಈಗ ನಿನ್ನೆ ಇವನ್ಗೆ ಮಂಜುಗೆ ರಾಜ ಸೀಟ್ ಕೊಟ್ಟವ್ರೆ ನಿನ್ನೆಯಿಂದ. ಕವಾಸಕ್ಕೆ ನಿಂಜಿದ್ದು ಅವ್ರು ಕೇಳೋಣ ಎಲೆಕ್ಟ್ರಿಕಲ್ ಕೆಲಸ ಇವ್ರು ಲೋಕಿ ಅಂತ ಇವ್ರು ಲೋಕಿ ಶೋರೂಮ್ಸ್ ಯಾರಿಗೆ ಮಾಡಿದ್ರೆ ವಿಡಿಯೋ ಯೂಟ್ಯೂಬ್ ಚಾನಲ್ ಐತ್ ಕಣ ಯೂಟ್ಯೂಬ್ದು ಕವಾಸಕಿ ಇಲ್ಲೇ ಗಾಡಿ ಹೆಸ್ರೇ ಇದೆ ಹಾಕ್ಸಿರೋ ಸ್ಟಿಕ್ಕರ್ ಕವಸಕ್ಕಿ ಕಣ ಗಾಡಿ ಹೆಸರು
ಯೂಟ್ಯೂಬ್ ಚಾನಲ್ ಮಾಡ್ತಾ ಇದೆಯಾನು ಕ್ಲಾರಿಟಿ ಇಲ್ದಲ್ಲ ಇರೋ ಮೊಬೈಲ್ ತಗೊಂಡು ಯೂಟ್ಯೂಬ್ ಚಾನಲ್ ಅಣ್ಣ ಅದ್ರ ನೋಡಂಗೆ ತೆಗ್ಸ್ಬಿಟ್ಟು ತೋರಿಸ್ಲಾ? ನೋಡಿದೆ ಹೋಮ್ ಟೂರ್ಗಳು ಮಾಡು. ಓ ನೀನು ಇನ್ನೂ 10 ರೂಪಾಯಿ ಕಾಸಿಲ್ಲ. ನಾವು ಅವ್ರು ಫೋನ್ ಮಾಡೋ ಹೋಮ್ ಟೂರ್ ಮಾಡು, ಇವನನ್ನ ಇದು ಮಾಡು, ಇದು ಮಾಡು. ಯಾರಪ್ಪ ಇವನು? ಪ್ರಜ್ವಲ್ ತಂಡಕರ್. ಬ್ರೂಸ್ಲಿ. ಪ್ರಜ್ವಲ್ ರೇವಣ್ಣ. ಶಿವನ್ ವಿಡಿಯೋಲಿ ಅವನು ಒಂದ್ ವಿಡಿಯೋ ನೋಡಿಲ್ಲ ಕಣ ನಾವು. ಟೆಲಿಗ್ರಾಮ್ ಪ್ರಜ್ವಲ್ ರೇವಣ್ಣ ನೋಡಿಲ್ಲ. ಕಿರತಕ ಮೂವಿ ಅದ್ಯಾವ್ದು ಅವಳ್ದು ನೋಡಿಲ್ಲ. ಕವಾಸಕಿ ನಿಂಜ. ಅವಮಾನ ಮಾಡ್ಬಿಡ. ಬರ್ತಲ್ಲ ಆರಾಮ್ ಬದೈತಲ್ಲ. ಆರ್ ನೋಡಿದ್ರೆ ಇಂಡಿಕೇಟರ್ ಬರುತ್ತೆ ಅಂತ ನಾವು ಮುಖ ಆರ್ ನೋಡಿ ಇಂಡಿಕೇಟರ್ ಹಾಕ್ ಮಾಡ್ಲಿ ಈ ಕಡೆ ಬದೈತೆ ಬದಾವಲ್ಲ. ಅಯ್ಯೋ ಅಣ್ಣ ಇವನು ಏನ್ ಮಾಡಕ್ ಬರ್ತಾನಣ್ಣ. ಅವಾಗ ಕಾಲೇಜ್ಗೆ ಹೋಗ್ಬೇಕಾದ್ರೆ ಡಬಲ್ ಇಂಡಿಕೇಟರ್ ಬರ್ಲಿ ಏನೋ ತಂದ ಇಲ್ಲ ಕಳ್ಳ, ನಾನೆಲ್ಲ ಅವಾಗ್ಲೇ ರೆಡಿ ಮಾಡಿದ್ದೆ. ಇದಕ್ಕೆ ಯಾವ್ದೋ ಬುಲೆಟ್ ಆರ್ ಅಂತ ಬೇರೆ ತಂದು ಹಾಕಿದ್ದೆ ಅವಾಗ. ಇದು ಆರ ನೋಡಿದ್ರೆ ಇಂಡಿಕೇಟರ್ ಬರುತ್ತೆ. ಅಯ್ಯೋ 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 ಅಲ್ಲಿ ಏನೈತೆ ಅಂತವ ಒಳ್ಳೆ ಯಾರು ಎಕ್ಸ್ಪೆಕ್ಟ್ ಅಲ್ಲ ನಂಗೆ ಓದಕ್ಕಲ್ಲ. ನಾಯಿ ಹೊಡಿಲ್ಲ ಅದನ್ನ. ಬೀಜ ಹೊಡಿಲ್ಲ ಫೇಮಸ್ ಐತಿಯ. ನಿಜ ಬೀಜ ಹಿಂಗ ಅನ್ಲ ಫೇಮಸ್ ಐತಿ ಕಳ. ಬೀಜ ಹೊಡಿಲ್ಲ. ಪೆಟ್ರೋಲ್ ಗೀಟ್ರ ಖಾಲಿಯಾ? ಚೇಕೆ ತೊಡಿಲ್ಲ. ಎಷ್ಟು ಕೆಜಿ? ವಯಸ್ಸಿಗೆ ತಕ್ಕಂಗ ಕೆಲಸ ಸಿಗ್ಲಿಲ್ಲ ಅಂದ್ರೆ ಇದೇ ಪರಿಸ್ಥಿತಿ. ಫೋನ್ ಮಾಡ ಅಂತಡ್ರಿ ಕೆಲಸದವ್ರಿಗೆ. ಕಟ್ಟೆ ನಂಬರ್ ಕೊಡ್ಲ ನಿಂತಲ್ಲ. ಅದಕ್ಕೆ ಟೈಮಿಗೆ ಸರಿಯಾಗಿ ಕೆಲಸ ಹುಡುಕಲಿಲ್ಲ ಅಂದ್ರೆ ಇದೇ ಬೆಳೆಕಾಳು ಆಗೋದು. ಕೊಡ್ಲ ಒಮ್ಮನ್ ನಂಬರ್ ಅರ್ಧ ಫೈನಾನ್ಸ್ ಕೆಲ್ಸಕ್ಕೆ ಹೋಯ್ತಾರ ನೋಡಿ. ಅಲ್ಲ ಈಗ ಎಲೆಕ್ಟ್ರಿಷಿಯನ್ ಎಲ್ಲ ಪುಟ್ಟ ಹಾಕಿದ್ರು. ಈ ಫೈನಾನ್ಸರ್ ಆಗೋರು ಈಗ. ಕೊಡ್ರಿ ನಂಬರ್ ಕೊಡ್ತೀನಿ ಅವ್ನಿಗೆ.